ಕೊಲೆಗೂ 3-4 ದಿನದ ಮೊದಲೇ ರೇಣುಕಾಸ್ವಾಮಿಯನ್ನ ಕರೆದು ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತ ಅಪ್ಡೇಟ್. ಸದ್ಯದ ಅಪ್ಡೇಟ್ ಒಂದೊಂದು ವಿಚಾರ ಬಯಲಿಗೆ ಬರ್ತಾ ಇದೆ. ಏನೇನು ಮಾಡಿದ್ರು, ಹೆಂಗ್ ಸ್ಕೆಚ್ ಹಾಕೊಂಡಿದ್ರು ಅಂತ. ಹಲ್ಲೆ ನಡೆಸಿ ವಾರ್ನ್ ಮಾಡಿ ರೇಣುಕಾಸ್ವಾಮಿಯನ್ನ ಬಿಟ್ಟು ಕಳಿಸಿದ್ರಂತೆ. ಇದು ಕೊಲೆಗಿಂತ 3 ದಿನದ ಹಿಂದಿನ ಕಥೆ. ಇದಾದ ನಂತರ ಮತ್ತೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ನಂತೆ ರೇಣುಕಾಸ್ವಾಮಿ. ಬೈದು ಆವಾಸ ಕಳಿಸಿದ್ರು ಮತ್ತು ವಾಪಸ್ ಹೋಗಿ ಮೆಸೇಜ್ ಮಾಡಿದ್ನಂತೆ ಈ ರೇಣುಕಾಸ್ವಾಮಿ. ನಂತರ ರೇಣುಕಾಸ್ವಾಮಿ ಕರೆಸಿ ಕೊಲೆ ಮಾಡಿದ್ದಾರೆ ದರ್ಶನ್ ಅಂಡ್ ಟೀಮ್ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪ ಈ ಕೇಳಿ ಬರ್ತಾ ಇರೋದು. ಕೊಲೆ ಮಾಡಿ ಬಾಡಿಯನ್ನ ಸುಮನಹಳ್ಳಿ ಮೋರಿ ಬಳಿ ಎಸೆದಿದ್ರಂತೆ ಆರೋಪಿಗಳು. ಮೊದಲಿಗೆ ಕರೆಸಿ ವಾರ್ನ್ ಮಾಡಿದ್ದಾರೆ. ಯಾವಾಗ ಇದು ಕೊಲೆ ಆಗೋದಕ್ಕಿಂತ 3 ದಿನದ ಹಿಂದಿನ ಕತೆ. ಜಸ್ಟ್ ಆಗ ನೀನು ಹಿಂಗೆಲ್ಲ ಮಾಡಬೇಡ, ನಮ್ಮ ತಂಟೆಗೆ ಬರಬೇಡ, ಹುಷಾರು ಅಂತ ಹೇಳಿ ವಾರ್ನ್ ಮಾಡಿ ಕಳಿಸಿದ್ದಾರೆ. ಅದಾದ ನಂತರ ಮತ್ತೆ ರೇಣುಕಾಸ್ವಾಮಿ ಕಮೆಂಟ್ ಹಾಕಿದ್ದಾನೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆ ಕಾರಣಕ್ಕೆ ಆಗ ಈತನನ್ನ ಹೇಗೇಗೋ ಮಾಡಿ ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಆನಂತರ ಕೊಲೆ ಮಾಡಲಾಗಿದೆ. ನಂತರ ಬಾಡಿಯನ್ನ ಸುಮನಹಳ್ಳಿ ಮೋರಿ ಬಳಿ ಎಸೆದಿದ್ದಾರೆ ಆರೋಪಿಗಳು ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಈ ಕೊಲೆ ಪ್ರಕರಣದಲ್ಲಿ ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಏನೆಲ್ಲ ನಡೀತು ಅನ್ನುವಂಥ ಸತ್ಯ ಒಂದೊಂದೇ ಹೊರಗೆ ಬರ್ತಾ ಇದೆ. ತನಿಖೆಯ ವೇಳೆಯಲ್ಲಿ ಆಘಾತಕಾರಿ ಮಾಹಿತಿಗಳು ಸಿಗ್ತಾ ಇದೆ. 10 ಜನರನ್ನ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 10 ಆರೋಪಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ತನಿಖೆಯನ್ನ ನಡೆಸಲಾಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ದರ್ಶನ್ ನನಗೇನು ಗೊತ್ತಿಲ್ಲ, ನಾನು ಜಸ್ಟ್ ವಾರ್ನ್ ಮಾಡಿ ಕಳಿಸಿ ಅಂತ ಹೇಳಿದ್ದೆ, ಕೊಲೆ ಆಗಿರೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ, ಬಾಡಿಗಾರ್ಡ್ಸ್ ಇದಕ್ಕೂ ನಮ್ಮ ಬಾಸ್ಗೂ ಏನು ಸಂಬಂಧ ಇಲ್ಲ, ಅಮಾಯಕರು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಆಪ್ತರ ಶೆಡ್ನಲ್ಲಿಯೇ ಇದೆಲ್ಲವೂ ಕೂಡ ನಡೆದಿತ್ತು ಅನ್ನೋದನ್ನ ಹೇಳಲಾಗ್ತಾ ಇದೆ. ಮತ್ತು ಆಲ್ರೆಡಿ 3 ದಿನದ ಹಿಂದೆ ಕರೆದು ರೇಣುಕಾಸ್ವಾಮಿಗೆ ವಾರ್ನ್ ಮಾಡಿ ವಾಪಸ್ ಕಳಿಸಿದ್ರು ಅನ್ನೋದನ್ನ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೊರ ಬರ್ತಾ ಇದೆ.